ಓಕೆ, ಧ್ರುವಂತಿಗೆ ಮನೆಯಲ್ಲಿ ಬಹುಶಃ ಸ್ವಲ್ಪ ಇತ್ತೀಚೆಗೆ ಕ್ಲೋಸ್ ಆಗಿ ಮತ್ತೆ ಅದೊಂದು ಜಗಳ ಎಲ್ಲ ಆಗಿದ್ದು ನಿಮ್ಮ ಜೊತೆಗೇನೆ ಅನ್ಸುತ್ತೆ. ಧ್ರುವಂತ್ ಹೇಳ್ತಾರೆ ನಾನು ಮನೆಗೆ ಹೋಗ್ಬೇಕು ಅಂತ, ಜನಗಳು ಅವ್ರನ್ನ ವೋಟ್ ಮಾಡಿ ಉಳಿಸ್ತಾರೆ. ಎಕ್ಸಾಕ್ಟಾಗಿ ಧ್ರುವಂತ್ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಫಸ್ಟಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಧ್ರುವಂತ್ ಮೇಲೆ ವೆರಿ ನೈಸ್ ಗೈ ಅಂತಾನೆ ಅನ್ಸೋದು. ನಾನು ಅಕ್ಕಪಕ್ಕ ಎಲ್ಲ ಮಾತಾಡ್ಬೇಕಾದ್ರೆ ತುಂಬ ಸಲ ಡಿಫೆಂಡ್ ಮಾಡ್ಕೊಂಡಿದ್ದೀನಿ. ಧನುಷ್ ಅವರೆಲ್ಲ ಹೇಳಿದಾಗ ಧನುಷ್ ಧ್ರುವಂತ್ ಬಗ್ಗೆ ಏನು ಒಪಿನಿಯನ್ ಅಂದರೆ ನನಗೆ ಅರ್ಥನೇ ಆಗ್ತಿಲ್ಲ ಕೊಡೋ ಮನುಷ್ಯ ಅಂತ ತುಂಬ ಸಲ ಹೇಳಿದ್ದ. ನನಗೆ ಕೇಳಿದಾಗ ಇಲ್ಲ ನನಗೇನೋ ತುಂಬ ಒಳ್ಳೆಯವ್ರು ಅಂತ ಅನಿಸ್ತಾರೆ ಅವರು. ಯಾಕೆಂದರೆ ಮಾತಾಡೋದೆಲ್ಲ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡೋರು, ಆಮೇಲೆ ಪ್ರಾಣಿಗಳ ಬಗ್ಗೆ ಮಾತಾಡೋರು, ಅದೆಲ್ಲ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಬಟ್ ಹೋಗ್ತಾ 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 ಏನಾಗುತ್ತೆ, ಅದು ಯಾವುದೋ ಒಂದು ರಾಶಿಕ ಇನ್ಸಿಡೆಂಟಲ್ಲಿ ನಾನೇನೋ ಅಂದ್ಬಿಡ್ತೀನಿ ಋತಿಕ್ ರೋಷನ್ ಥರ ಬ್ರೋ ನೀವು ಇವರೆಲ್ಲ ಹಿಂಗೆ ಕನ್ಸಿಡರ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅಫೆಂಡ್ ಆಗ್ಬಿಡ್ತಾರೆ. ಅದು ಅಫೆಂಡ್ ಆಗೋ ವಿಷಯನ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಬ್ರೋ. ಅದಕ್ಕೆ ಅಫೆಂಡ್ ಆಗ್ಬಿಟ್ಟು ಒಂದು ವಾರ ಮಾತಾಡಲ್ಲ, ನನ್ನ ಬಗ್ಗೆನೂ ಹಿಂದೆ ಮಾತಾಡೋದು ಅದು ಇದು ಮಾಡಿರ್ತಾರೆ. ಬಟ್ ಆದ್ರೂ ನಾನು ಇಟ್ಸ್ ಓಕೆ ಬಿಡು, ಏನು ಮೇ ಬಿ ಬೇಜಾರಾಯ್ತೇನೋ ಹಂಗೆ ಮಾತಾಡಿದ್ದು ಅಂದ್ಬಿಟ್ಟು ನನಗೆ ಹೋಗಿ ಸಾರಿ ಕೇಳ್ತೀನಿ. ಬಿಡಿ ಇದೆಲ್ಲ ಸ್ಮಾಲ್ ವಿಷಯ, ನಿಮ್ಮಿಂದ ಈ ಚಿಕ್ಕ ವಿಷಯದಿಂದ ಫ್ರೆಂಡ್ಶಿಪ್ ಹಾಳು ಮಾಡ್ಕೊಳೋದು ಬೇಡ ಅಂತೆಲ್ಲ ಹೇಳಿರ್ತೀನಿ. ಸರಿ ಹೋಗ್ತೀವಿ. ಬಟ್ ಹೋಗ್ತಾ 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 ಐ ಡೋಂಟ್ ನೋ ಏನಕ್ಕೆ ಒಂಥರ ಡಿಫ್ರೆಂಟ್ ಪರ್ಸ್ನಾಲಿಟಿನೇ ಆಗ್ಬಿಟ್ರು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಇಟ್ ವಾಸ್ ವೆರಿ ಟ್ರಾನ್ಸಿಷನಲ್. ಆಮೇಲೆ ವೆರಿ ಡ್ರಮ್ಯಾಟಿಕ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದ್ರೆ ನಾನು ನೋಡಿದ ಧ್ರುವಂತ್ ಇವ್ರು ಅಲ್ವಲ್ಲ ಫಸ್ಟ್ ವಾರದಲ್ಲಿ ತುಂಬ ಎಲ್ಲರ ಬಗ್ಗೆನೂ ಯೋಚನೆ ಮಾಡೋದು ಧ್ರುವಂತ್ ಇವ್ರು ಯಾಕೆ ಈ ಥರ ಆದರು ಅಂತ. ಯಾಕಂದ್ರೆ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಒಂದು ತುಪ್ಪ ವಿಷಯ ಅಂತ ಏನೋ ಜಗಳ ಆಗುತ್ತೆ, ಒಂದು ಆಲೂಗಡ್ಡೆ ವಿಷಯ ಅಂತ ಜಗಳ ಆಗುತ್ತೆ. ಆಮೇಲೆ ಸ್ಪಂದನ ನಾಮಿನೇಟ್ ಮಾಡಬೇಕು, ಅವರು ಮುಖ ಏನೋ ಮಾಡ್ಕೊಂಡು ಮಾತಾಡ್ತಾರೆ ನಾರ್ಮಲಾಗಿ ಅಂತೆಲ್ಲ. ನನಗೆ ಏನಾಗ್ತಿದೆ ಗುರು ಇಲ್ಲಿ. ಸೊ ನನಗೆ ಆಮೇಲೆ ನನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಅಷ್ಟೇ ಕಾರಣಗಳು ಏನೇನೋ ಕೊಡ್ತಾರೆ. ಇವಾಗ ನಿಮ್ಮ ಹತ್ರ ಬಂದ್ಬಿಟ್ಟು ನೀವು ಯಾವಾಗಲೂ ಒಬ್ಬರೇ ಇರ್ತೀರಾ ಅದಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಹೋಗ್ತಾ ಹೋಗ್ತಾ ಇವ್ರದೇ ಆದಂಥ ಒಂದು ಗುಂಪಿದೆ, ಗುಂಪಲ್ಲೇ ಇರ್ತಾರೆ. ಆಮೇಲೆ ವೇಟ್ ನಾನು ಒಬ್ಬನೇ ಇರ್ತೀನ ಗುಂಪಲ್ಲಿ ಇರ್ತೀನಿ ಅದನ್ನಾರು ಫಸ್ಟ್ ಕ್ಲಾರಿಫೈ ಮಾಡಿ. ಅದು ಹೇಳಿದಾಗ ಎಕ್ಸ್ಪ್ಲನೇಷನೇ ಬರಲ್ಲ. ಸೊ ಆಮೇಲೆ ಇವರು ಮೇ ಬಿ ರೀಸನ್ಗಳು ಕರೆಕ್ಟಾಗಿ ಸಿಗ್ತಾ ಇಲ್ವೇನೋ. ಅದಾದ್ಮೇಲೆ ನಂಗೆ ಸ್ವಲ್ಪ ಒಪಿನಿಯನ್ ಚೇಂಜ್ ಆಯ್ತು. ಯಾಕೆ ಹಿ ವಾಸ್ ಬಿಕೇಮ್ ವೆರಿ ಡ್ರಾಮ್ಯಾಟಿಕ್. ಯಾಕೆ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಧ್ರುವಂತ್ ಏನು ಅಂತ ಮನೆಯವ್ರಿಗೆ ಯಾರಿಗೂ ಅರ್ಥ ಆಗಿಲ್ವಾ ಇನ್ನ ಅಂತ. ಐ ಫೀಲ್ ಹಿ ಈಸ್ ಅ ರಿಯಲಿ ನೈಸ್ ಗೈ. ಆನೆಸ್ಟ್ಲಿ ಈಸ್ ವೆರಿ ನೈಸ್. ಬಟ್ ಏನಾಗುತ್ತೋ ಗೊತ್ತಿಲ್ಲ, ಮನೇಲಿರೋರು ದೇ ಫ್ಲಿಪ್ ಸಡನ್ಲಿ. ಇವಾಗ ಎಲ್ಲರೂ ಒಂದೇ ಥರ ಇರಲ್ಲ ಅನ್ಸುತ್ತೆ. ಚೆನ್ನಾಗೇ ಇರ್ತಾರೆ, ಬಟ್ ಸಡನ್ನಾಗಿ ಏನೋ ಇನ್ಸಿಡೆಂಟ್ ಬಂದಾಗ ಫುಲ್ ಉಲ್ಟಾ ಆಗ್ಬಿಡ್ತಾರೆ. ದಟ್ಸ್ ವಾಟ್ ವೆರಿ ಅನ್ಪ್ರೆಡಿಕ್ಟಬಲ್ ಬಿಹೇವಿಯರ್. ನನಗೂ ಶಾಕ್ ಆಗ್ತದೆ ಯಾಕೆ ಹಿಂಗೆ ಅಂತ. ಯಾಕಂದರೆ ರಕ್ಷಿತಾ ವಿಚಾರದಲ್ಲೂ ಹಾಗೆ ಆಗುತ್ತೆ. ಸ್ಟಾರ್ಟಿಂಗ್ ಅವ್ರಿಗೆ ರೇಗಿಸ್ತಿರ್ತಾರೆ ಮಲ್ಲಮ್ಮವ್ರು, ಅವ್ರ ಅಮ್ಮ ರಕ್ಷಿತಾ ತಂಗಿ ಅಂತೆಲ್ಲನೂ. ಹೋಗ್ತಾ ಹೋಗ್ತಾ ರಕ್ಷಿತಾಗೆ ತುಂಬ ಎಗೇನ್ಸ್ಟ್ ಆಗಿಬಿಡ್ತಾರೆ ಅವರು. ರಕ್ಷಿತಾ ತುಂಬ ನಾಟಕ ಮಾಡ್ತಾಳೆ ಅಂತೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಆಮೇಲೆ ಮತ್ತೆ ಇನ್ನೊಂದು ದಿನ ಕೂತ್ಕೊಂಡು ಸ್ಪಂದನಾಗೆ ಹೇಳ್ತಾ ಇರ್ತಾರೆ, ನಾನು ಅವಳಿಗೆ ಎಲ್ಲ ಅರ್ಥ ಆಗಲಿ ಅಂತ ಬಿಟ್ಟಿದ್ದೀನಿ, ಅವಳೇನಾದರೂ ಧ್ರುವಣ್ಣ ಅಂತಂದರೆ ಫಸ್ಟ್ ನಾನೇ ನಿಂತ್ಕೊಳೋದು ಅಂತ ಹೇಳ್ತಾರೆ ಕೂತ್ಕೊಂಡು. ಮತ್ತೆ ಹೆಂಗೆ ಅದು ಅಂತ ಕ್ಯಾರೆಕ್ಟರ್ ಹೆಂಗೆ ಒಬ್ಬೊಬ್ರು ಅಂತಾರೆ ಇರ್ತಾರೆ, ನಾನು ಏನು ಮಾಡಲಿ ಹೇಳಿ ಅವ್ರಿಗೆ. ಸೊ ಅದೇ ನೋಡಿ, ಇವಾಗ ನನ್ನ ಜೊತೆ ಏನೋ ನಾನು ನೀವು ಕ್ಲೋಸ್ ಇರ್ತೀವಿ ಅಂದ್ಕೊಳ್ಳಿ, ನೀನು ಜಗಳ ಆದಾಗ ನಾನು ನಿಮ್ಮ ಬಗ್ಗೆ ಎಲ್ಲ ಕಡೆ ಮಾತಾಡಲ್ಲ, ನೀವು ಹೋಗಿ ನನ್ನ ಬಗ್ಗೆ ಎಲ್ಲ ಕಡೆ ಮಾತಾಡಿರ್ತೀರ. ಆಮೇಲೆ ಮತ್ತೆ ಬಂದ್ಬಿಟ್ಟು ಹೇಳ್ತೀರಾ ಇಲ್ಲ ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂತ. ಅವಾಗ ನಂಬಕ್ಕಾದ್ರೂ ಸಾಧ್ಯನಾ? ಅಂದ್ರೆ ನೀನು ನನ್ನ ಜೊತೆ ಏನೋ ಜಗಳ ಆಗಿದ ತಕ್ಷಣ 100 ಹತ್ರ ಎಲ್ಲ ಕೆಟ್ಟದ್ದು ಮಾತಾಡ್ಕೊಂಬರ್ತೀಯ. ಆಮೇಲೆ ಬಂದು ನನ್ನ ಜೊತೆ ಚೆನ್ನಾಗಿರ್ತೀನಿ ಅಂದರೆ ಹೌಸ್ ದಟ್ ಇವನ್ ಪಾಸಿಬಲ್? ನೀನು ಹೆಂಗಿದ್ಯಾ ಫುಲ್ ಯಾವುದೇ ಸಿಚುವೇಶನ್ ಬಂದರೂ ನನ್ನ ಪ್ರಕಾರ ಜಗಳ ಆಗಲಿ ಏನೇ ಆಗಲಿ ಒಬ್ಬರ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇದೆ ಅಂದರೆ ಕಂಟಿನ್ಯೂ ದಟ್. ಅವಾಗ ತಾನೇ ಗೊತ್ತಾಗೋದು ಇವ್ರು ಒಳ್ಳೆಯವರ ಕೆಟ್ಟವರ ಅಂತ. ನೀನು ಮಾತಂಗೂ ಹಿಂಗೆ ಹಂಗೆ ಆದರೆ ಇವಾಗ ರಕ್ಷಿತನ ವಿಷಯನೂ ಅಷ್ಟೇ. ಅವಳು ಯಾವತ್ತೂ ಪಾಪ ಅವ್ರನ್ನ ಬಿಟ್ಕೊಟ್ಟೇ ಇಲ್ಲ. ಯಾವುದೇ ಸಿಚುವೇಶನ್ ಅವರಿಬ್ಬರು ಮಾತಾಡ್ದಿಲ್ಲ ಇದ್ರು ಕೂಡ, ಇವಾಗ ಎಕ್ಸಾಂಪಲ್ ಹಾಲು ಅದು ಇದೆಲ್ಲ ಕೊಡ್ಬೇಕಾರೆ ಅವಳು ಬಂದ್ಬಿಟ್ಟು ಧ್ರುವಂತ ನನ್ನ ಕಪ್ಪು ಅವ್ರಿಗೂ ಹಾಕಿ ನೆಸೆಸಿಟಿನೇ ಇಲ್ಲ ಅಲ್ಲಿ. ಐ ಫೀಲ್ ದಟ್ ಈಸ್ ಮೋರ್ ಜೆನ್ಯೂನ್. ಎಷ್ಟೇ ಜಗಳ ಆದರೂ ಅವ್ರ ಬಗ್ಗೆ ಏನೋ ಬ್ಯಾಡ್ ಆಗಿ ಮಾತಾಡಿದೆ ಅಷ್ಟೇ. ಐ ಫೀಲ್ ಹಂಗಿರ್ಬೇಕು ಅಂತ ಅನ್ಸುತ್ತೆ.